ಉತ್ಪಾದಕರ ಸಹಕಾರ ಸಂಘಗಳ ಸದಸ್ಯರು ಮತ್ತು ಸಿಬ್ಬಂದಿಯವರ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ವಿತರಣೆ. ಆನೇಕಲ್ ತಾಲೂಕಿನ ಚಂದಾಪುರದಲ್ಲಿರುವ ಆರ್ಕೆ ಗಾರ್ಡೇನಿಯಾ ಹೋಟೆಲ್ ಆವರಣದಲ್ಲಿ ಬೆಂಗಳೂರು ಸಹಕಾರ ಹಾಲು ಒಕ್ಕೂಟ ಮತ್ತು ಬಮೂಲ್ ಕಲ್ಯಾಣ ಟ್ರಸ್ಟ್ ಹಾಗೂ ಆನೇಕಲ್ ಶಿಬಿರ ಕಚೇರಿಯ ಸಹಯೋಗದಲ್ಲಿ ಆನೇಕಲ್ ತಾಲೂಕಿನ ವ್ಯಾಪ್ತಿಯ ಹಾಲು ಉತ್ಪಾದಕರ ಸಹಕಾರ ಸಂಘಗಳ ಸದಸ್ಯರು ಮತ್ತು ಸಿಬ್ಬಂದಿಯವರ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ವಿತರಣಾ ಸಮಾರಂಭವನ್ನು ಆಯೋಜಿಸಲಾಗಿತ್ತು. ಇನ್ನು ಶಿಕ್ಷಣ ಕ್ಷೇತ್ರದಲ್ಲಿ ಉತ್ತಮ ಸಾಧನೆ ಮಾಡಿದ ಸುಮಾರು 200ಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ವಿತರಣೆ ಮಾಡಲಾಯಿತು. ಪ್ರತಿಭಾ ಪುರಸ್ಕಾರ ವಿತರಣಾ ಸಮಾರಂಭವನ್ನು ಬಮೂಲ್ ಅಧ್ಯಕ್ಷರಾದ ಡಿಕೆ ಸುರೇಶ್ ಉದ್ಘಾಟಿಸಿ ನಂತರ ಮಾತನಾಡಿದ ಅವರು, ರೈತರಿಗೆ ಮತ್ತು ರೈತರ ಮಕ್ಕಳಿಗೆ ಆತ್ಮಸ್ಥೈರ್ಯ ತುಂಬುವ ಉದ್ದೇಶದಿಂದ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಬಮೂಲ್ ವತಿಯಿಂದ ಸುಮಾರು 19 ಕೋಟಿ ರೂಪಾಯಿ ವೆಚ್ಚದ ವಿವಿಧ ಕಲ್ಯಾಣ ಯೋಜನೆಗಳನ್ನು ರೂಪಿಸಲಾಗಿದೆ ಎಂದರು. ಇನ್ನು ಹೈನುಗಾರಿಕೆ ಪ್ರಗತಿಗಾಗಿ ಬಮೂಲ್ ವತಿಯಿಂದ ಅನೇಕ ಯೋಜನೆಗಳನ್ನು ಜಾರಿಗೆ ತಂದಿದ್ದು, ರೈತರು ಈ ಸೌಲಭ್ಯಗಳನ್ನು ಸದ್ಬಳಕೆ ಮಾಡಿಕೊಂಡು ಆರ್ಥಿಕವಾಗಿ ಪ್ರಗತಿ ಕಾಣಬಹುದಾಗಿದೆ ಎಂದರು. ಈ ವೇಳೆ ಬಮೂಲ್ ನಿರ್ದೇಶಕರಾದ ಆರ್ಕೆ ರಮೇಶ್ ಅವರು ಮಾತನಾಡಿ, ಡಿಕೆ ಸುರೇಶ್ ಅವರು ಬಮೂಲ್ ಅಧ್ಯಕ್ಷರಾದ ಮೇಲೆ ಒಕ್ಕೂಟದಲ್ಲಿ ಕ್ಷೀರ ಕ್ರಾಂತಿಯೇ ಪ್ರಾರಂಭವಾಗಿದೆ ಎಂದರೆ ತಪ್ಪಾಗಲಾರದು ಎಂದರು. ಡಿಕೆ ಸುರೇಶ್ ಅವರ ಬಮೂಲ್ ವತಿಯಿಂದ ಅನೇಕ ಯೋಜನೆಗಳನ್ನು ಜಾರಿಗೆ ತರುವ ಮೂಲಕ ರೈತರ ಅಭಿವೃದ್ಧಿಗೆ ಹೆಚ್ಚು ಗಮನ ಹರಿಸಲಾಗಿದೆ ಎಂದರು. ಇವತ್ತು ನಾವು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಇನ್ನು ರೈತರು ಸಾಕಷ್ಟು ಸಮಸ್ಯೆಗಳನ್ನು ಅನುಭವಿಸುತ್ತಿದ್ದು, ರಾಜ್ಯ ಸರ್ಕಾರ ಕೂಡಲೇ ಹಾಲಿನ ಬೆಲೆಯನ್ನು ಏರಿಕೆ ಮಾಡಬೇಕು ಎಂದರು. ಜೊತೆಗೆ ಹಾಲು ಉತ್ಪಾದಕರು ಸಹ ಡೈರಿಗಳಿಗೆ ಗುಣಮಟ್ಟದ ಹಾಲನ್ನು ಪೂರೈಕೆ ಮಾಡಬೇಕು ಎಂದು ಮನವಿ ಮಾಡಿದ್ರು. ಇನ್ನು ಇದೇ ಸಂದರ್ಭದಲ್ಲಿ 2024-25ನೇ ಸಾಲಿನ ಅತ್ಯುತ್ತಮ ಹಾಲು ಉತ್ಪಾದಕರ ಸಹಕಾರ ಸಂಘಗಳ ಮೊದಲನೇ ಬಹುಮಾನವನ್ನು ಹೆನ್ನಾಗರ ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷ ಹೆನ್ನಾಗರ ಶಿವರಾಜ್ ಮತ್ತು ಅವರ ಸಂಘದವರು ಪಡೆದುಕೊಂಡರು. ಹಾಗೂ ಎರಡನೇ ಬಹುಮಾನವನ್ನ ಆದಿಗೊಂಡನಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘವು ಪಡೆದುಕೊಂಡಿತ್ತು. ಇನ್ನು ಮೂರನೇ ಬಹುಮಾನವನ್ನ ಮರುಸೂರು ಇಂದ್ರನಗರ ಹಾಲು ಉತ್ಪಾದಕರ ಸಹಕಾರ ಸಂಘವು ಪಡೆದುಕೊಂಡಿತ್ತು. ಹಾಗೆಯೇ ಉತ್ತಮ ಸಿಬ್ಬಂದಿಗಳು, ಉತ್ತಮ ಕೃತಕ ಗರ್ಭಧಾರಣ ಕಾರ್ಯಕರ್ತರು ಮತ್ತು ಅತಿ ಹೆಚ್ಚು ಹಾಲು ಸರಬರಾಜು ಮಾಡಿರುವ ಹಾಲು ಉತ್ಪಾದಕರಿಗೆ ಸನ್ಮಾನಿಸಲಾಯಿತು. ಈ ಕಾರ್ಯಕ್ರಮದಲ್ಲಿ ಬಮೂಲ್ ನಿರ್ದೇಶಕರಾದ ರಾಮನಗರ ನಾಗರಾಜ್, ಚನ್ನಪಟ್ಟಣ ಲಿಂಗೇಶ್ ಕುಮಾರ್, ಬಿಜೆ ಆಂಜಿನಪ್ಪ, ಮರುಸೂರು ಭಾರ್ಗವರೆಡ್ಡಿ, ಹಕ್ಕಾಮ್ಸ್ ಬಾಬುರೆಡ್ಡಿ, ಬೇವೂರು ಆಂಜಿನಪ್ಪ, ಗುಡ್ಡಹಳ್ಳಿ, ರಘುಪತಿ ಗೌಡ, ಬೊಮ್ಮಸಂದ್ರ ಲಿಂಗಣ್ಣ, ದೊಡ್ಡಹಗಡೆ ಹರೀಶ್ ಗೌಡ, ಬಮೂಲ್ ಟ್ರಸ್ಟ್ನ ಶ್ರೀಧರ್, ಮಧುಸೂದನ್, ಆನೇಕಲ್ ಶಿಬಿರ ಕಚೇರಿಯ ವ್ಯವಸ್ಥಾಪಕರಾದ ನಾಗೇಂದ್ರ, ಉಪವ್ಯವಸ್ಥಾಪಕರಾದ ಡಾಕ್ಟರ್ ಸಿಜಿ ಸುರೇಶ್ ಮತ್ತು ಆನೇಕಲ್ ಶಿಬಿರದ ಸಿಬ್ಬಂದಿ ವರ್ಗದವರು, ತಾಲೂಕು ಡೈರಿಗಳ ಅಧ್ಯಕ್ಷರು ಮತ್ತು ಹಾಲು ಉತ್ಪಾದಕರು ಮತ್ತು ವಿದ್ಯಾರ್ಥಿಗಳು ಭಾಗವಹಿಸಿದ್ರು. ರೈತರ ಬೇರೆ ಚಿಂತನೆಯನ್ನು ಮಾಡಿದ್ದಾರೆ. ರಾಜ್ಯದಲ್ಲಿ ಎಸ್ಆರ್ ಬಗ್ಗೆ ಸಾಕಷ್ಟು ಗೊಂದಲ ಇದೆ, ಚರ್ಚೆ ಇದೆ, ಆರೋಪಗಳು ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ಬಗ್ಗೆ. ಬಿಜೆಪಿಯವರು ಮಾಡ್ತಾ ಇರೋದೇ ಬಿಜೆಪಿಯವರು. ನಾವು ನಿಮ್ಮ ಹಕ್ಕನ್ನು ನೀವು ಉಳಿಸ್ಕೊಳ್ಳಿ ಅಂತ. ಸ್ವತಂತ್ರ ಬಂದಂಥ ಸಂದರ್ಭದಲ್ಲಿ ಈ ದೇಶದ ಪ್ರತಿಯೊಬ್ಬ ಭಾರತೀಯನಿಗೂ ಕೂಡ ಮತದಾನದ ಹಕ್ಕು ಕೊಡಬೇಕು ಅಂತೇಳಿ ಕಾಂಗ್ರೆಸ್ ಪಕ್ಷ ಮಾಡಿಸಿ. ಸೊ ಆದರೆ ಇವತ್ತು ಮತದಾನದ ಹಕ್ಕು ಯಾರಿಗೂ ಕೂಡ ವಂಚನೆ ಆಗಬಾರ್ದು ಅಂತಕ್ಕಂಥದ್ದು ಕಾಂಗ್ರೆಸ್ನ ಉದ್ದೇಶ. ಇವತ್ತು SIR ಏನು ಪರಿಷ್ಕರಣೆ ನಡೆಸ್ತಾ ಇದ್ದಾರೆ ಕೇಂದ್ರ ಸರ್ಕಾರ ಮತ್ತು ಚುನಾವಣಾ ಆಯೋಗ, ಕೇಂದ್ರ ಸರ್ಕಾರದ ನಿರ್ದೇಶನದ ಮೇಲೆ, ಅದರಲ್ಲಿ ಎಲ್ಲರೂ ಕೂಡ ಯಾರೂ ಕೂಡ ಮತ ವಂಚಿತರಾಗಬಾರ್ದು ಅಂತೇಳಿ ನಾವು ಜನಜಾಗೃತಿಯನ್ನು ಕಾಂಗ್ರೆಸ್ ಸರ್ಕಾರ, ಕಾಂಗ್ರೆಸ್ ಪಕ್ಷ ಮಾಡ್ತಾ ಇದೆ. ಸೊ ಕೆಲವರಿಗೆ ಗೊಂದಲ ಇದೆ, ಬಿಜೆಪಿಯವರಿಗೆ ದಳದವ್ರಿಗೆ ಏನು ಆ್ಯಕ್ಟಿವ್ ಆಗಿಬಿಟ್ಟಿದ್ದಾರೆ, ನಾವು ಮುಂದಕ್ಕೆ ಏನಾಗೋಯ್ತೀವೋ. ನಮ್ಮ ಮತವನ್ನು, ನಮ್ಮ ಮತದಾರರ ಹಕ್ಕನ್ನು ಉಳಿಸ್ಕೊಳ್ಳಿಕ್ಕೆ ನಾವು ಎಲ್ಲ ಬೂತ್ ಮಟ್ಟದಲ್ಲಿ ನಮ್ಮ ಕಾರ್ಯಕರ್ತರಿಗೂ ನಮ್ಮ ಮತದಾರರಿಗೆ ಮನವರಿಕೆ ಮಾಡುವಂಥ ಕೆಲಸ. ಸರ್, ಸರ್ಜಾಪುರ ರೈತರು ಕಳೆದ 1 ವರ್ಷಕ್ಕೂ ಹೆಚ್ಚು ಕಾಲದಿಂದ ಪ್ರತಿಭಟನೆ ಮಾಡ್ತಿದ್ದಾರೆ ಭೂಸ್ವಾಧೀನ ವಿರೋಧಿಸಿ. ತಾವು ಈ ಕ್ಷೇತ್ರದ ಬಗ್ಗೆ ಅತಿ ಹೆಚ್ಚು ಕಾಳಜಿ ಇಟ್ಕೊಂಡಿರೋರು ರೈತರು ತುಂಬಾ ದಿನದಿಂದ ಪ್ರತಿಭಟನೆ ಮಾಡ್ತಾನೆ ಇದ್ದಾರೆ ಸರ್. ಅವ್ರ ನ್ಯಾಯ ಸಿಗಬೇಕು.
ಮತ್ತೆ ಅಶೋಕ್ ಅವರು ಹೇಳ್ತಾರೆ ಸರ್ ಏನಂದ್ರೆ ಭೂ ಸ್ವಾಧೀನ ಮಾಡಿ ರಿಯಲ್ ಎಸ್ಟೇಟ್ ಮಾಡೋದಕ್ಕೆ ಡಿ ಕೆ ಶಿವಕುಮಾರ್ ಮುಂದಾಗಿದೆ ಅಂತ ಆರೋಪ ಮಾಡ್ತಾರೆ. ಅವರು ರಿಯಲ್ ಎಸ್ಟೇಟ್ ಮಾಡಿ ಬೆಂಗಳೂರಲ್ಲಿ ಅನುಭವ ಅಶೋಕ್ ಅವರಿಗೆ ಅದಕ್ಕೆ ಅವ್ರು ಹೇಳ್ತಾರೆ. ಸರ್ ರೈತರಿಗೆ ಏನಾದರೂ ನ್ಯಾಯ ಸಿಗುತ್ತಾ ಸರ್? ನ್ಯಾಯ ಸಿಗ್ತದೆ ಸರ್. ರೈತರಿಗೆ ಪರವಾಗಿದ್ದೇವೆ, ಯಾರಿಗೂ ಅನ್ಯಾಯ ಆಗದೆ ಇರೋದಕ್ಕೆ ಮಾಡ್ತಾ ಇದ್ದೇವೆ. ನಾಗರಿಕ ಹಾಲು ಒಕ್ಕೂಟದಿಂದ ಪ್ರತಿ ವರ್ಷ ಇದಕ್ಕೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಇತ್ತು. ಇವತ್ತು ಒಕ್ಕೂಟದ ಅಧ್ಯಕ್ಷರು ಮತ್ತು ನಿರ್ದೇಶಕರು ಹಾಗೂ ನಮ್ಮ BDCC ಬ್ಯಾಂಕ್ ನಿರ್ದೇಶಕರು ಭಾರ್ಗವ್ ಅವರು ಸಹ ಬಂದಿದ್ದರು. BDCC ಬ್ಯಾಂಕಿಂದ ಏನೇನು ಸೌಲಭ್ಯ ಸಿಗುತ್ತೆ ಅನ್ನೋದ್ರ ಬಗ್ಗೆ ಈಗ ಆಲ್ರೆಡಿ ನಾನು ಎಲ್ಲ ರೈತರಿಗೂ ಹೇಳಿದ್ದೀನಿ. ಒಕ್ಕೂಟದಿಂದ ಏನೇನು ಸೌಲಭ್ಯ ಸಿಗುತ್ತೆ ಅಂದ್ಬಿಟ್ಟು ಪ್ರತಿ ವರ್ಷ ನಾವು ಹೇಳ್ತಾ ಇದ್ದೀವಿ. ಅದೇ ರೀತಿ ಈ ವರ್ಷ ನಾನು ಪ್ರತಿಭಾ ಪುರಸ್ಕಾರ ಮಾಡಿದ್ದು. ಇವತ್ತು ಅನೇಕ ವಿದ್ಯಾರ್ಥಿಗಳು ಪೋಷಕರು ಬಂದು ಚೆಕ್ಕನ್ನು ವಿತರಣೆ ಮಾಡಿದ್ದೀರಿ. ಅದ್ರ ಜೊತೆಗೆ ಹಾಲಿನ ರೇಟು ಜಾಸ್ತಿ ಮಾಡಬೇಕಂದ್ಬಿಟ್ಟು ಈ ಮೂಲಕ ಅಧ್ಯಕ್ಷರು ಮತ್ತು ಸರ್ಕಾರದಲ್ಲಿ ನಾನು ಮನವಿ ಮಾಡ್ತೀನಿ. ಯಾಕಂದರೆ ಹಾಲಿನ ರೇಟು ಸಾಲ್ತಾ ಇಲ್ಲ. ಇವತ್ತು 1.25 ಲಕ್ಷ ಲೀಟರ್ ಇದ್ದಿದ್ದು ಆನೆಕಲ್ಲಲ್ಲಿ ಇವತ್ತು 68,000 ಬಂದಿದೆ. ಕಾರಣ ಇವತ್ತು ಕೊಡ್ತಾ ಇರೋ ರೇಟು ಸಾಲದು. ಅದರಿಂದ ಅನೇಕ ರೈತರು ಇವತ್ತು ಅನೇಕ ತಾಲೂಕುಗಳಲ್ಲಿ ಸ್ಟ್ರೈಕ್ ಮಾಡ್ತಾ ಇದ್ದಾರೆ. ದಯವಿಟ್ಟು ಮುಂದಿನ ದಿನಗಳಲ್ಲಿ ಒಂದು 5 ರೂಪಾಯಿ ಆದರೂ ಜಾಸ್ತಿ ಮಾಡಬೇಕಂದ್ಬಿಟ್ಟು ಸರ್ಕಾರ ಮತ್ತು ಒಕ್ಕೂಟದ ಅಧ್ಯಕ್ಷರಲ್ಲಿ ನಾನು ಮನವಿ ಮಾಡ್ತೀನಿ. ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರುವ ಎಲ್ಲ ನಮ್ಮ ಹಾಲು ಉತ್ಪಾದಕ ಸಹಕಾರ ಸಂಘದ ಅಧ್ಯಕ್ಷರು ಮತ್ತು ಕಾರ್ಯದರ್ಶಿಯವರಿಗೆ, ನಂತರ ಮಾಧ್ಯಮ ಮಿತ್ರವರಿಗೆ ಹಾಗೂ ಏನು ಪ್ರತಿಭಾ ಪುರಸ್ಕಾರ ಚೆಕ್ ವಿತರಣೆ ಮಾಡಕ್ಕೆ ಬಂದಿದ್ದಂಥ ಎಲ್ಲ ನಿರ್ದೇಶಕರಿಗೆ, ತಂದೆ ತಾಯಿಗಳಿಗೆ, ಪೋಷಕರಿಗೂ ಬಂದು ನಾನು ಅಭಿನಂದನೆ ಸಲ್ಲಿಸ್ತೀನಿ. ಈ ಒಂದು ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಯಶಸ್ವಿಯಾಗಲು ಕಾರಣರಾದ ಎಲ್ಲ ಕಾರ್ಯಕರ್ತರ ಮೊದಲು ಅಭಿನಂದನೆ ಸಲ್ಲಿಸ್ತೀನಿ.